ಹಾಯ್ ಹಲೋ ನಾನು ನಿಮ್ಮ ಹರ್ಷಿತಾ ಗೌಡ. ಸೊ ಇವತ್ತು ನಾವು ಎಲ್ಲಿ ಹೋಗ್ತಾ ಇದೀವಿ ಅಂತ ಅಂದ್ಕೊಂಡ್ರಾ? ಸೊ ಹೌದು, ನಾವು ಲೆಗೆರೆಗೆ ಹೋಗ್ತಾ ಇದ್ವಿ. ಸೊ ಏನಕ್ಕಪ್ಪ ಅಂದರೆ ಇವತ್ತು ರೇಷನ್ ತೊಗೊಬರ್ಬೇಕಿತ್ತು. ಅಂದರೆ ರೇಷನ್ ಕೊಡ್ತಿದ್ರು ಸೊಸೈಟಿಲಿ. ಸೊ ತೊಗೊಂಬರೋಣ ಅಂತ ಹೊರಟಿದ್ವಿ. ಸೊ ಇವತ್ತು ಭಾನುವಾರ ಆಗಿರೋದ್ರಿಂದ ಯಶುನು ನನ್ನ ಜೊತೆನೇ ಇದ್ದ. ಇವತ್ತು ಡೇ ಎಲ್ಲ ಅವನ ಜೊತೆನೇ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಫೈನಲಿ ನಾನು ಲೆಗ್ಗೆರೆ ಹತ್ರ ಹೋದೆ. ಸ್ವಲ್ಪ ರಶ್ಶು ಜಾಸ್ತಿ ಏನಿರಲಿಲ್ಲ, ಕಮ್ಮಿನೇ ರಶ್ ಇದ್ದರು. ಸೊ ಹಾಗಾಗಿ ಬೇಗನೆ ಅಕ್ಕಿ ತೊಗೊಳ್ಳೋಣ ಅಂದ್ಕೊಂಡೆ. ಅಪ್ಪ ನನಗೆ ಹೆಂಗೂ ರಶ್ ಇಲ್ಲ, ಇವತ್ತು ಸಂಡೇ ಬೇರೆ ಜಾಸ್ತಿ ಇರ್ತಾರೆ ಅಂದ್ಕೊಂಡಿದ್ದೆ. ಸೊ ಅದು ಮುಗೀತು. ಸೊ ಫೈನಲಿ ಫಸ್ಟು ನಾವು ಲೆಗ್ಗೆರೆಯಲ್ಲಿ ಇದ್ದಿದ್ದರಿಂದ ಇಲ್ಲಿ ಗೊತ್ತಿರೋರ ಅಂಗಡಿ ಹತ್ರ ಬಂದ್ವಿ. ಹಂಗೇ ಸಿಂಚು ಅಂತ ಇವಳು. ಸೊ ಹಾಗೇ ಯಶು ಅಲ್ಲಿ ನಿಲ್ಸ್ಕೊಂಡು ಮಾತಾಡ್ಸೋಣ ಅಂತ ಗಾಡಿ ನಿಲ್ಲಿಸ್ದೆ. ಹಾಗೆ ಅವನು ತಿಂಡಿ ತೊಗೊತಾ ಇದೆ. ಸೊ ಮೇಂಟೆನೆನ್ಸ್ ಏನು ಹೆವಿ ಆಗೋಲ್ಲ, ನನ್ನ ಮಗನ ಮೇಂಟೈನ್ ಮಾಡ್ಬೋದು ಆರಾಮಾಗಿ. ಸೊ ಒಂದು ₹5 ₹10 ಮುಗಿಸ್ಬಿಡ್ಬೋದು, ಅವನ್ನ ಕೂಲ್ ಮಾಡಿಬಿಡ್ಬೋದು. ಸೊ ಹಾಗೆ ಅದನ್ನು ತೊಗೊಂಡು ಹಂಗೆ ಮಾತಾಡ್ಕೊಂಡು ನಿಂತಿದ್ವಿ. ಸೊ ಒಂದು ₹10 ಅವನು ಕೂಲ್ ಆದ. ಸೊ ನನಗೆ ಅಲ್ಲೇ ರೇಷನ್ ತೊಗೊಳತ್ತೆ ಹಿಂಸೆ ಕೊಡ್ತಾಯಿದ್ದ ತಿಂಡಿ ಕೊಡಿಸು ಅಂತ. ಸೊ ಹಾಗಾಗಿ ಇಲ್ಲಿ ಫೈನಲಿ ಇಲ್ಲಿ ಕೊಡಿಸ್ಕೊಂಡೆ. ಅವ್ನಿಗೆ ಇಷ್ಟ ಬಂದಿದ್ದು ಅವ್ನು ತೊಗೊಂಡ. ಸೊ ಒಂದು ₹5 ಅವ್ನ ಖುಷಿಯೆಲ್ಲ ಮುಗ್ದುಬಿಡುತ್ತೆ. ಸೊ ಹಾಗಾಗಿ ನಮಗೂ ಆರಾಮ ಅನ್ನಿಸ್ತು. ಅದು ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಫೈನಲಿ ಬರುವಾಗ ನಿಮ್ಗೆ ಗೊತ್ತಿರುವಂಗೆ ನಾನು ಕಲ್ಲಂಗಡಿ ಹಣ್ಣಂತೂ ಈ ಸೀಸನಲ್ಲಿ ತುಂಬ ಇಷ್ಟ. ಈ ಸೀಸನ್ನೇ ಅಂತಲ್ಲ, ಯಾವಾಗಲೂ ನನ್ನ ಕಲ್ಲಂಗಡಿ ಹಣ್ಣು ಅಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ನಾನು ಯಾವುದೇ ಒಂದು ವೀಡಿಯೋ ಲಾಗ್ ಮಾಡಿದ್ರು ಕಲ್ಲಂಗಡಿ ಹಣ್ಣು ಒಂದು ಭಾಗ ಇದ್ದೇ ಇರುತ್ತೆ. ಏನಕ್ಕಪ್ಪ ಅಂದರೆ ಈ ಸೀಸನ್ ಇರೋದ್ರಿಂದ ಎಲ್ಲ ಕಡೆನೂ ಕಲ್ಲಂಗಡಿ ಹಣ್ಣಿನ ಸುರಿಮಳೆನೇ. ಸೊ ತಿನ್ನೋಣ ಅಂದ್ಬಿಟ್ಟು ಗಾಡಿ ನಿಲ್ಲಿಸಿ ನಾನು ಯಶು ಇಬ್ಬರು ನಿಂತ್ಕೊಂಡು ತಿನ್ನೋಣ ಅಂತ ಫಸ್ಟ್ ಒಂದು ಪ್ಲೇಟ್ ಇಸ್ಕೊಂಡ್ವಿ. ತಿಂದಾದಮೇಲೆ ಹಣ್ಣು ಚೆನ್ನಾಗಿತ್ತು, ರುಚಿಯಾಗಿತ್ತಲ್ಲ. ಸೊ ಅದಕ್ಕೆ ಮನೆಗೂ ಒಂದು ತೊಗೊಂಡೋಗೋಣ ಅಂತ ನೋಡ್ತಾಯಿದ್ದೆ. ಸೊ ಒಂದು ಹಾಕ್ಸೋಣ ಅಂತ ನೋಡಿದೆ, ಅದು ಒಂದು 6 ಕೆಜಿನೋ 6.5 ಕೆಜಿನೋ ಬಂದುಬಿಡ್ತು. ನಂಗೆ ಅಷ್ಟೊಂದು ಬೇಡ, ಒಂದು 4 ಕೆಜಿ ಥರ ಸಿಗೋ ಥರದ್ದು ಹಾಕಿ ಅಂತ ಹೇಳ್ತಾಯಿದ್ದೆ. ಸೊ ಅದಕ್ಕೆ ಅವರು ವಾಪಸ್ ಅದನ್ನು ಇಟ್ಬಿಟ್ಟು ಬೇರೆದು ನೋಡ್ತಿದ್ರು. ಸೊ ಎಷ್ಟು ಜಾಸ್ತಿ ದಪ್ಪ ತೊಗೊಂಡ್ರೆ ಸ್ವೀಟ್ ಇರುತ್ತೆ, ಚೆನ್ನಾಗಿರುತ್ತೆ. ಬಟ್ ಏನಪ್ಪ ಅಂದರೆ ಜನ ಜಾಸ್ತಿ ಇದ್ದರೆ ತೊಗೊಂಡ್ರೆ ಖಾಲಿ ಆಗುತ್ತೆ. ತಿಂದರೆ ನಾನು ಎಷ್ಟನ್ನೇ ತಿಂದಾಕಬೇಕು. ಅದು ಎಷ್ಟು ಇನ್ನೂ ಕಮ್ಮಿ. ನಾನು ತಿನ್ನೋದ್ರಲ್ಲಿ ನಾನೇ ತಿಂದುಬಿಡ್ತೀನಿ, ಬೇಕಾದ್ರೆ ಊಟನೇ ಮಾಡಲ್ಲ. ಬೇಕಾದರೆ ಬೆಳಗಿನ ಸಾಯಂಕಾಲವರೆಗೂ ತಿಂತಾನೇ ಇರ್ತೀನಿ ಅದನ್ನು, ಯಾಕೆಂದರೆ ಅಷ್ಟು ಇಷ್ಟ ನನಗೆ ಕಲ್ಲಂಗಡಿ ಹಣ್ಣು ಅಂದರೆ. ಸೊ ಹಾಗಾಗಿ ಫೈನಲಾಗಿ ಇದು ಯಾವುದೋ ಒಂದು 4 ಕೆಜಿನೋ 5 ಕೆಜಿನೋ ಬಂತು. ಸೊ ಇದಿರಲಿ ಆಯಿತು, ಮತ್ತು ಇವಾಗ ಎಲ್ಲ ದಪ್ಪನೇ ಇರೋದ್ರಿಂದ ಮತ್ತೆ ಸಣ್ಣದು ಹುಡಿಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅಂದ್ಬಿಟ್ಟು ಸರಿ ಆಯ್ತು ಇದೇ ಇರಲಿ ಅಂದ್ಬಿಟ್ಟು ಫಸ್ಟ್ ಚೆಕ್ ಮಾಡಿಸ್ಬೇಕಲ್ವಾ. ಸಡನ್ನಾಗಿ ಅವ್ರು ಕೊಟ್ಟರು ಅಂದ ತಕ್ಷಣ ತೊಗೊಂಡು ಬರೋಕ್ಕಾಗಲ್ಲ. ನಾನು ಹಂಗೇ ಒಂದು ಸ್ವಲ್ಪ. ಸೊ ಅದಕ್ಕೇ ಫಸ್ಟ್ ಒಂದು ಸಲ ಚೆಕ್ ಮಾಡಿಸೋಣ, ಕಟ್ ಮಾಡಿ ಓಪನ್ ಮಾಡಿ ನೋಡೋಣ ಅಂದ್ಬಿಟ್ಟು ಹೇಳಿದೆ. ಅದಕ್ಕೆ ಓಪನ್ ಮಾಡ್ತಾಯಿದ್ರು. ಸೊ ಅದಕ್ಕೇ ಹಣ್ಣು ಚೆನ್ನಾಗಿತ್ತು, ಇದನ್ನು ಹಣ್ಣು ಫುಲ್ಲು ಹಣ್ಣಾಗಿತ್ತು. ಸೊ ಸರಿ ಆಯಿತು ಅಂದ್ಬಿಟ್ಟು ಅದನ್ನು ಇಸ್ಕೊಂಡು ಬಂದು ಮನೆಗೆ ಹೊರಟೆ. ಸೊ ಫೈನಲ್ ಮನೆಗೆ ಬಂದು ಮಲಗಿದ್ದು ಈವ್ನಿಂಗ್ ಆಯ್ತು. ನಾನು ಎದ್ದೇಳೋ ಅಷ್ಟರಲ್ಲಿ ಈವ್ನಿಂಗ್ ಎದ್ದ ತಕ್ಷಣವೇ ಕಾಫಿ ಮಾಡಿಕೊಂಡು ಕುಡಿಯೋಣ ಅಂದ್ಬಿಟ್ಟು ಹಂಗೆ ಆಚೆ ತೊಗೊಂಡು ಬಂದೆ. ಆಚೆ ಬರ್ತಿದ್ದಂಗೆ ಯಶು ಇವತ್ತು ಮನೆ ಒಳಗಡೆ ಸೇರಿಲ್ಲ. ಏನಕ್ಕಪ್ಪ ಅಂದರೆ ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಒಳಗಡೆ ಇರು ಅನ್ನೋ ಥರ ಏನು ಹೇಳಿಲ್ಲ. ಸ್ವಲ್ಪ ಆಟ ಆಡ್ಕೊಳ್ಳಿ, ಫ್ರೀಯಾಗಿರಲಿ ಅಂತ ಅವನ್ನ ಆರಾಮಾಗಿ ಬಿಟ್ಬಿಟ್ಟಿದ್ದೆ. ಸೊ ಹಾಗಂಗೆ ಟೀ ಕುಡ್ಕೊಂಡು ಹಂಗೆ ಬರ್ತಾಯಿದ್ದೆ. ಸ್ವಲ್ಪ ಆಚೆಗಡೆ ನೋಡ್ಕೊಂಡು ಗಾಳಿ ತೊಗೊಳ್ಳೋಣ ಅಂದ್ಬಿಟ್ಟು. ಸೊ ಹಂಗೆ ಟೀ ಇದು ಕುಡ್ಕೊಂಡು ಆರಾಮಾಗಿ ನಿಂತ್ಕೊಂಡು ನೋಡ್ತಾಯಿದ್ದೆ. ಯಶುನು ಹಾಗೆ ಕೆಳಗಡೆ ಆಟ ಆಡ್ತಾಯಿದ್ದ. ಸೊ ಹಂಗೆ ನೋಡ್ತಾಯಿದ್ದೆ. ಅದಕ್ಕೆ ಕೇಳ್ತಾಯಿದ್ದೆ, ಯಾಕೆ ಮನೆಗೆ ಬರಲ್ವ ಹಂಗೆ ಹಿಂಗೆ ಅಂತ. ಬರೋಲ್ಲ ಅಂದ್ಕೊಂಡು ಇನ್ನು ನಮ್ಮಮ್ಮ ಕರೆದ್ಬಿಡ್ತ ಮೇಲೆ ಅಂದ್ಕೊಂಡು ಅವನು ಆ ಕಡೆ ಈ ಕಡೆ ಇದು ಮಾಡ್ಕೊತಾ ಇದ್ದ. ಸೊ ಹಂಗೇ ಫೈನಲಿ ಅದು ಗಿಡಗಳು ಮನೆ ಮುಂದೆ ಒಂದು ಪಕ್ಕದೊಂದು ಮರ ಇದೆ. ಸೊ ಆ ಮರದಲ್ಲಿ ಫಸ್ಟು ಫುಲ್ಲು ಎಲೆಗಳೆಲ್ಲ ಇತ್ತು. ಸೊ ಈಗೆಲ್ಲ ಮೊದಲೇ ವಸಂತ ಕಾಲ ಬಂದಾಗ ಮಾವು ಚಿಗುರಲೇಬೇಕು ಅಂತ ಒಂದು ಹಾಡೇ ಇದೆಯಲ್ಲ. ಸೊ ಹಾಗೆಯೇ ಯುಗಾದಿ ಹಬ್ಬ ಬರೋ ಅಷ್ಟರಲ್ಲಿ ಚಿಗುರು ಹೂವು ಎಲ್ಲ ಬಂದುಬಿಟ್ಟಿರುತ್ತೆ ಕೆಲವೊಂದು ಗಿಡಗಳಿಗೆ. ಸೊ ಹಾಗೆಯೇ ನೋಡ್ತಿರ್ಬೋದು, ಇದು ಎಲೆ ಎಲ್ಲ ಇನ್ನೂ ಕೆಳಗಡೆ ಹಂಗೆ ಐತೆ. ಸೊ ಬೀಳ್ತಾಯಿದೆ ಮೇಲ್ಗಡೆಯಿಂದ ಎಲ್ಲ ಉದುರುತ್ತಿದೆ ಒಣಗಿ. ಸೊ ಅದು ಒಣಗಿ ಉದುರಿದಂಗೆಲ್ಲ ಮೇಲ್ಗಡೆ ಆಲ್ರೆಡಿ ಚಿಗುರು ಸ್ಟಾರ್ಟ್ ಆಗಿದೆ. ಆ್ಯಕ್ಚುಲಿ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಪಕ್ಕದಲ್ಲಿ ಇನ್ನೊಂದು ಹೊಂಗೆ ಮರ ಇತ್ತು. ಸೊ ಅದು ಅಷ್ಟೇ, ಫಸ್ಟು ಇದು ಉದುರೋಕೆ ಮುಂಚೆ ಅದೆಲ್ಲ ಉದುರ್ಬಿಟ್ಟಿತ್ತು. ಆಗಲೇ ಅದು ಚಿಗುರೆಲ್ಲ ಬಂದು ಆಗಲೇ 40% ಎಲ್ಲ ಚೆನ್ನಾಗೆಲ್ಲ ಬಂದುಬಿಟ್ಟಿತ್ತು. ಸೊ ಅದು ಸಖತ್ತಾಗಿ ಕಾಣಿಸ್ತಾ ಇತ್ತು. ಸೊ ಹಿಂಗೆ ನೋಡ್ತಾಯಿದ್ವಿ. ನೋಡಿ ಆ ಕಡೆ ಎಲ್ಲ ಫಸ್ಟು ತುಂಬ ಹಸಿರಿತ್ತು. ಈ ಬೇಸಿಗೆ ಬರ್ತಿದ್ದಂಗೆ ಫುಲ್ ಎಲ್ಲ ಒಣಗ್ಬಿಟ್ಟೈತೆ ಆ ಕಡೆ ಎಲ್ಲ ಬೇಲೆ ಚಿಕ್ಕ ಗಿಡಗಳೆಲ್ಲ. ಸೊ ಈ ಮರಗಳ್ದೇನಪ್ಪ ಅಂದರೆ ಆರಾಮಾಗಿ ಎಲ್ಲ ಬಲ್ತಿರೋ ಎಲೆಲ್ಲ ಉದುರಿ ಮತ್ತೆ ಚಿಗುರುತ್ತೆ. ಸೊ ಹಾಗೇ ನಾನು ಮಾತಾಡ್ಕೊಂಡು ಹಂಗೇ ಸುಮ್ಮನೆ ನೋಡ್ಕೊಂಡು ನಿಂತಿದ್ದೆ. ಹಂಗೆ ಮತ್ತೆ ಟೀ ಕಂಪ್ಲೀಟ್ ಮಾಡೋಣ ಅಂದ್ಕೊಂಡು ಕುಡ್ಕೊಂಡು ಹಂಗೆ ಫುಲ್ಲು ಆ ಕಡೆ ಈ ಕಡೆ ಎಲ್ಲ ನೋಡಿಕೊಂಡು ಸುಮ್ಮನೆ ಯೋಚನೆ ಮಾಡ್ತಾಯಿದ್ದೆ, ಏನು ಮಾಡೋದು ಮತ್ತು ನೆಕ್ಸ್ಟ್ ಅಂದ್ಕೊಂಡು. ಸೊ ಹಾಗೇ ಯೋಚನೆ ಮಾಡುವಾಗ ಮತ್ತೆ ಯಶು ಮತ್ತು ಪಕ್ಕದ ಮನೆ ಮತ್ತು ಅವ್ನ ಫ್ರೆಂಡು ಇಬ್ಬರು ಆಟ ಆಡ್ತಾಯಿದ್ರು. ಸೊ ನಾನು ಮೇಲ್ಗಡೆ ಬಾರೋ ಅಂತ ಹೇಳ್ತಾಯಿದ್ದೆ, ಬರಲ್ಲ ಅಂತ ಹೇಳ್ತಿದ್ದ.
ಸೊ ಹಾಗೇ ನೋಡೋಣ ಆಯಿತು ಅಂದ್ಬಿಟ್ಟು ಅವ್ರು ಹೆಂಗಾದ್ರೂ ಆಟ ಆಡ್ಕೊಳ್ಳಿ ಪಾಪ, ಫ್ರೀಯಾಗಿ ಇರಲಿ ಅಂದ್ಬಿಟ್ಟು ನಾನು ಸುಮ್ಮನೆ ಅದು ಏನಕ್ಕಪ್ಪ ಅಂದರೆ ಇವತ್ತು ಸಂಡೇ ಪಾಪ ನನ್ನ ಜೊತೆನೇ ಸುಮ್ಮನೆ ತಿರುಗಿದ್ದಾಯಿತು ಅವನು. ಸೊ ಅದರಿಂದ ಅವ್ನು ಫ್ರೀಯಾಗಿ ನಾನು ಬಿಟ್ಟೇ ಇರಲಿಲ್ಲ ಬೆಳಗ್ಗೆಯಿಂದ, ಅದಕ್ಕೋಸ್ಕರ ಅವ್ನು ಆಟ ಆಡ್ಕೊಳ್ಳಿ ಅಂದ್ಬಿಟ್ಟು ನಾನೇ ಸುಮ್ಮನಾದೆ. ಸೊ ನೋಡ್ತಿರ್ಬೋದು ನೀವು ಅವ್ನ ಫ್ರೆಂಡ್ ಜೊತೆ ಏನೇನೋ ಇಟ್ಕೊಂಡು ಮಣ್ಣು ಅದ್ರೇನೇನೋ ಇಟ್ಕೊಂಡು ಆಟ ಆಡ್ತಿದ್ದಾನೆ ನೋಡಿ. ಮೇಲ್ಗಡೆ ಬಾ ಅಂತ ಮತ್ತೆ ನಾನು ಹೇಳ್ತಾನೆ ಇದ್ದೆ ಬಾರೋ ಅಂತ. ಸೊ ನಾನು ಬರಲ್ಲ ಅಂದ್ಬಿಟ್ಟು ಆ ಕಡೆ ಹೋಗೋದು ಈ ಕಡೆ ಮಾಡ್ದಂಗೆ ಮಾಡ್ತಾಯಿದ್ದ. ಸೊ ಏನೇನೋ ಆಟ ಆಡ್ತಾಯಿದ್ರು. ಯಾಕಪ್ಪ ಅಂದರೆ ಅವ್ನು ನಿನ್ನೆನೇ ಹೋಮ್ವರ್ಕ್ ಎಲ್ಲ ಮಾಡ್ಕೊಂಡಿದ್ದ, ಯಾಕೆಂದರೆ ಟ್ಯೂಷನ್ಗೆ ಹೋಗ್ತಿದ್ನಲ್ಲ. ಸೊ ನಿನ್ನೆನೇ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡ. ಸೊ ಅದಕ್ಕೇ ಇವಾಗ ಅವ್ನು ಹೇಳ್ಬಿಟ್ಟಿದ್ದ, ನಾನು ಅವ್ನು ಗಾಡೀಲಿ ಬರುವಾಗಲೇ ಹೇಳ್ಬಿಟ್ಟಿದ್ದ ನನ್ನ ಜೊತೆ, ನಾನು ಮನೆಗೆ ಹೋಗ್ತಿದ್ದಂಗೆ ನಾನು ಆಟ ಆಡ್ತೀನಿ, ನಾನು ಮಲ್ಕೊಳ್ಳಲ್ಲ, ನಾನು ಬರಲ್ಲ ಹಂಗೆ ಹಿಂಗೆ ಅಂತ ಫಸ್ಟೇ ಕಂಡೀಷನ್ ಹಾಕ್ಬಿಟ್ಟಿದ್ದ ನನಗೆ. ಸರಿ ಆಯಿತು ಬಿಡಪ್ಪ ಅಂದ್ಬಿಟ್ಟು ನಾನು ಇವಾಗ ಸಂಡೇ ಆಗಿರೋದ್ರಿಂದ ಆಯಿತು ಸರಿ ಅಂದ್ಕೊಂಡು ಸುಮ್ಮನಾದೆ. ಏನೇನೋ ಆಟ ಆಡ್ತಾಯಿದ್ರು, ನಾನು ಅವ್ರನ್ನೇ ಅಬ್ಸರ್ವ್ ಮಾಡ್ತಾ ನೋಡ್ತಾಯಿದ್ದೆ. ಸೊ ಹಂಗೇ ಮತ್ತೆ ತಿರ್ಗಾ ಅಲ್ಲಿ ಇಲ್ಲಿ ಇದು ಮಾಡ್ತಾಯಿದ್ರು, ಅವರಿಬ್ಬರು ಆಟ ಆಡ್ಕೊಂಡು ನಿಂತಿದ್ರು. ಸೊ ನಾನು ಅದನ್ನೇ ನೋಡ್ಕೊಂಡು ಕೂತಿದ್ದೆ. ಸೊ ಇನ್ನೂ ಕೆಲಸಗಳಿತ್ತು, ಸುಮ್ಮನೆ ಅದೇ ಬಿಡು ಇವಾಗ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ರಾಗಿ ಬಿಸಿಸೋದೆಲ್ಲ ಇತ್ತು ಕೆಲಸ, ನಾನು ಅದು ಮಾಡ್ಕೊಳ್ಳಿಲ್ಲ. ಸೊ ಅವರಿಬ್ಬರು ಹಾಯ್ ಮಾಡ್ತೀನಿ, ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತ ಗೊತ್ತಾಯ್ತು ಅವ್ರಿಗೆ. ಸೊ ಅದು ನೋಡಿದ್ಮೇಲೆ ಹಾಯ್ ಮಾಡಿದ್ರು. ಸೊ ಆಯ್ತು ಹಂಗೆ ಆಟ ಆಡ್ಕೊಳ್ಳಿ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟು ನಾನು ರಾಗಿ ಬಿಸಿಸೋದೆಲ್ಲ ಇತ್ತಲ್ಲ. ಸೊ ಹಂಗೇ ನಾನು ಇವತ್ತು ಬೀಸೋಕ್ಕೆ ಟೈಮೇ ಸಾಕಾಗಲಿಲ್ಲ. ಅದಕ್ಕೆ ನಾಳೆ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ಕೊಳ್ಳೋಣ, ನಾಳೆ ಅಪ್ಲೋಡ್ ಮಾಡೋಣ, ಅದ್ರದ್ದು ನಾಳೆ ಡೇ ಯಾವ ಥರ ಇರುತ್ತೆ ಮಂಡೇದು ಅಂದ್ಬಿಟ್ಟು ಸುಮ್ಮನಾದೆ. ಸೊ ಹಂಗೆ ಅದೆಲ್ಲ ಮುಗಿಸ್ಕೊಂಡು ಫೈನಲಿ ಸ್ವಲ್ಪ ಮಾರ್ಟ್ಗೆ ಹೋಗಬೇಕಿತ್ತು. ಏನಕ್ಕಪ್ಪ ಅಂದರೆ ಸ್ವಲ್ಪ ಗಾರ್ಜರೀಸ್ ಐಟಮ್ ತರೋದಿತ್ತು ಸ್ವಲ್ಪ, ಅದಕ್ಕೇ ಹೋಗೋಣ ಅಂದ್ಬಿಟ್ಟು ಫೈನ್ ವೇ ಮಾರ್ಟ್ಗೆ ಅಂತ ಮದನಾಯಕನಹಳ್ಳಿಯಲ್ಲಿರೋದು ಅದು. ಸೊ ಅಲ್ಲಿಗೆ ಹೋದ್ವಿ. ಸೊ ಹಂಗೆ ಹೋಯ್ತಾ ನೋಡೋಣ ಏನೇನು ಶಾಪಿಂಗ್ ಮಾಡೋದು ಐಡಿಯಾ ಇಲ್ಲ, ಒಟ್ಟಿನಲ್ಲಿ ಒಂದು ಸ್ವಲ್ಪ ಐಟಮ್ ಬೇಕಿತ್ತು ಅಂದ್ಕೊಂಡು ಹೋಗಿದ್ದು. ಸೊ ತುಂಬಾ ಶಾಪಿಂಗ್ ಮಾಡಿದೆ ನಾನು, ಒಂದೊಂದು ಅಂದ್ಕೊಂಡು ಸುಮ್ಮನೆ ಹೋಗಿದ್ದೆ. ಸಿಂಪಲಾಗೆ ಏನು ಬೇಕು ಇವಾಗ ಪ್ರೆಸೆಂಟ್ ಏನು ಬೇಕದಿಲ್ಲ ಅಂದ್ಕೊಂಡು ತೊಗೊಂಬರೋಣ ಅಂದ್ಕೊಂಡು ಹೋಗಿದ್ದಾಯಿತು. ಸೊ ಹಂಗೆ ಅಂದ್ಕೊಂಡು ಏನು ಮಾಡಿದೆ, ಸೊ ಮಂತ್ಲಿ ನಾವು ತಿಂಗಳು ಗಾರ್ಜರ್ಸ್ ಎಲ್ಲ ಏನು ತೊಗೊತೀವಿ ಆ ಥರನೇ ಸ್ವಲ್ಪ ಶಾಪ್ ಮಾಡಿಬಿಟ್ಟೆ ನಾನು. ಸೊ ಹಂಗೇನೆಲ್ಲ ಶಾಪ್ ಮಾಡ್ತಾಯಿದ್ದೆ ಒಂದು ಕಡೆಯಿಂದ ನೀಟಾಗಿ. ಸೊ ಎಲ್ಲ ನಂದು ಫೈನಲಿ ಶಾಪಿಂಗ್ ಎಲ್ಲ ಮುಗಿದ್ಮೇಲೆ ಬಿಲ್ ಕೌಂಟರ್ ಹತ್ರ ಹೋದ್ವಿ. ಸೊ ಅಲ್ಲಿ ಬೇರೆಯವ್ರು ಬಿಲ್ ಹಾಕ್ಸ್ತಾಯಿದ್ರು, ಸ್ವಲ್ಪ ನಾನು ಹಂಗೆ ವೆಯ್ಟ್ ಮಾಡ್ತಾಯಿದ್ವಿ. ಸೊ ವೆಯ್ಟ್ ಮಾಡ್ತಾ ಹಂಗೇ ಒಂದು ನಾವು ಕ್ಯಾಂಡಿ ತೊಗೊಂಡ್ವಿ ನಾನು ಕ್ಯಾಂಡಿ ತಿನ್ನೋಣ ಅಂದ್ಬಿಟ್ಟು. ಸೊ ಫಸ್ಟು ಓಪನ್ ಮಾಡಲಿಲ್ಲ, ಸ್ವಲ್ಪ ಬಿಲ್ ಹಾಕ್ಸ್ಬಿಟ್ಟು ಫಸ್ಟೇ ಅದನ್ನೇ ಬಿಲ್ಲಿಗೆ ಕೊಟ್ಬಿಟ್ಟು ಬೇಕಾದ್ರೆ ಕ್ಯಾಂಡಿ ತಿನ್ನೋಣ ಅಂದ್ಬಿಟ್ಟು ಹಾಕ್ಸಿ ನಾನು ಇಬ್ಬರು ಕ್ಯಾಂಡಿ ಓಪನ್ ಮಾಡ್ಕೊಂಡು ಒಳಗಡೆನೇ ತಿಂತಾಯಿದ್ವಿ. ಯಾಕಂದರೆ ಮನೆಗೆ ಬರೋಷ್ಟು ಅದು ವೆಯ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಸೊ ಹಂಗೇ ಇಬ್ಬರು ನಿಂತ್ಕೊಂಡಿದ್ವಿ. ಸೊ ಹಂಗೇ ನಾನು ನೀವು ನೋಡ್ತಿರ್ಬೋದು, ಏಕೆಂದರೆ ಅದು ಮನೆಗೆ ಬರೋ ಅಷ್ಟರಲ್ಲೇ ಅದು ಮೆಲ್ಟಾಗಿ ಮತ್ತೆ ಅದು ತಿನ್ನೋ ಮೂಡ್ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಅಲ್ಲೇ ತಿನ್ನೋಣ ಅಂದ್ಬಿಟ್ಟು ತಿಂತಾಯಿದ್ವಿ. ಸೊ ಕೊನೆಗೆ ನಮ್ಮದು ಬಂತು ಬಿಲ್ ಹಾಕ್ಸೋಕ್ಕೆ ಗಾರ್ಜರೀಸು. ಸೊ ಬಿಲ್ಲೆಲ್ಲ ಹಾಕ್ಸ್ತಾಯಿದ್ವಿ, ನೋಡ್ತಿರ್ಬೋದು ನೀವು ಬಿಲ್ಲೆಲ್ಲ ಹಾಕ್ಸಿದ್ವಿ ಎಷ್ಟು ಶಾಪ್ ಮಾಡಿದ್ದೀನಿ ಅಂತ. ಸ್ವಲ್ಪ ಸಣ್ಣ ಪುಟ್ಟ ಅಂದ್ಕೊಂಡೋಗಿ ತುಂಬಾ ಮಾಡಿದೆ ನಾನು. ನೀವು ನೋಡ್ತಿರ್ಬೋದು ಬಿಲ್ಲಿಂಗ್ ಆಗ್ತಿದೆ. ಸೊ ಬಿಲ್ಲಿಂಗೆಲ್ಲ ಆದಮೇಲೆ ಫೈನಲಿ ನಾವು ಎಕ್ಸಿಟ್ ಆದಮೇಲೆ ಸೊ ಫೈನಲಿ ಟೋಟಲ್ ಬಿಲ್ ಎಷ್ಟಾಗಿರ್ಬೋದು ಅಂತ ಗೆಸ್ ಮಾಡ್ತಿದ್ದೀರಾ ಆ್ಯಕ್ಚುಲಿ. ಹೌದು ತುಂಬಾ ಆಯಿತು, ಹೆಚ್ಚು ಕಮ್ಮಿ 3,359 ರೂಪಾಯಿ, 3,500 ಹೆಚ್ಚು ಕಮ್ಮಿ ಆಯಿತು. ಸೊ ಇವತ್ತಿನ ದಿನ ಸಂಡೇ ಡೇ ಹೀಗಿತ್ತು. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್, ಟೇಕ್ ಕೇರ್, ಬಾಯ್.